ಇತ್ತೀಚಿನ ದಿನಗಳಲ್ಲಿ ಕಳ್ಳರಿಗೆ ದೇವಸ್ಥಾನಗಳೇ ಟಾರ್ಗೆಟ್ ಆದಂತೆ ಕಂಡು ಬರ್ತಾ ಇದೆ. ಸಿಸಿ ಕ್ಯಾಮ್ರಾ ಇರುತ್ತೆ ಅಂತ ಗೊತ್ತಿರುತ್ತೆ, ಆದರೂ ಕೂಡ ಸಿಸಿ ಕ್ಯಾಮ್ರಾದಲ್ಲಿ ತಮ್ಮ ಮುಖ ರೆಕಾರ್ಡ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಅವರು ಬಂದು ತಮ್ಮ ಕೈ ಚಳಕವನ್ನು ತೋರಿಸಿ ಹೋಗ್ತಾರೆ. ರತ್ನಿ ದಾದಿ ದೇವಿ ಆಭರಣಗಳಿಗೆ ಕನ್ನ ಹಾಕಿದಂತಹ ಕದೀಮ ಬೆಡ್ಶೀಟನ್ನು ಹೊದ್ದುಕೊಂಡು ಬಂದು ಕಳುವು ಮಾಡಿರುವಂಥ ಕಿರಾತಕ ಕಲಬುರಗಿ ತಾಲೂಕಿನ ಕಾಳನೂರು ತಾಂಡದಲ್ಲಿ ನಡೆದಿರುವಂಥ ಘಟನೆ ಇದು. ದೇವಿಯ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿರುವಂಥ ಕಳ್ಳ 70 ಗ್ರಾಂ ಚಿನ್ನದ ಜೊತೆ ಹುಂಡಿಯನ್ನು ಕೂಡ ಹೊತ್ತುಕೊಂಡು ಹೋದಂತಹ ಕದೀಮ ನೋಡಿ ಇಲ್ಲಿ ದೃಶ್ಯಾವಳಿಯಲ್ಲಿ ನೋಡಿ ಗಮನಿಸ್ತಾ ಇದ್ದೀವಿ. ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ನಿಮಗೆ ಕ್ಲಿಯರ್ ಆಗಿ ಈ ಒಂದು ದೃಶ್ಯಾವಳಿಯನ್ನು ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನಾನು. ನೋಡಿ ಬೆಡ್ಶೀಟ್ ಹಾಕೊಂಡ್ ಬಂದಿದ್ದಾನೆ, ದೇವಿ ಮೂರ್ತಿ ಇದೆ, ಸಿಸಿ ಕ್ಯಾಮ್ರಾದ ಗೊತ್ತಿದೆ ಅವನಿಗೆ. ಬಂದು ನೋಡಿ ಬೆಡ್ಶೀಟ್ ಹೊತ್ಕೊಂಡ್ಬಂದು ಮುಖ ಕಾಣಿಸ್ತಿದ್ದಂಗೆ ಇಲ್ಲಿದ್ದು ಹುಂಡಿನೂ ಕೂಡ ನೋಡಿ, ಇಲ್ಲೊಂದು ಹುಂಡಿ ಇದೆ, ದೇವಿಯ ಮೇಲೆ ಆಭರಣಗಳಿದೆ, ಎಲ್ಲವನ್ನ ಕೂಡ ನೋಡಿ ಇಲ್ಲಿ ಆಭರಣ ಬಿಚ್ಕೊಳ್ತೀಯ ನನಗೆ, ದೇವಿಯ ಮೈ ಮೇಲಿರುವಂಥ ಆಭರಣ ಎಲ್ಲವನ್ನ ಕೂಡ ಬಿಚ್ಕೊಳ್ತಾ ಇದ್ದಾನೆ. ಎಲ್ಲ ಆಭರಣಗಳನ್ನು ಬಿಚ್ಚಿಕೊಂಡ ಬಳಿಕ ನಂತರ ಆತನ ಕಣ್ಣು ಬೀಳೋದು ಇಲ್ಲಿರುವಂಥ ಹುಂಡಿ ಮೇಲೆ. ಈ ಹುಂಡಿಯನ್ನು ಕೂಡ ಎತ್ಕೊಂಡ್ಬಿಡ್ತಾನೆ ನೋಡಿ. ಅಲ್ಲಿ ಸಿ ಸಿ ಕ್ಯಾಮ್ರಾದ ಗೊತ್ತು, ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಆ ಸಿ ಸಿ ಕ್ಯಾಮ್ರಾದಲ್ಲಿ ಸರಿ ಆಗಬಾರ್ದು ಅಂತೇಳಿ ಈತ ಕಂಪ್ಲೀಟ್ ಆಗಿ ನೋಡಿ ಇದ್ರ ಮೇಲೆ ಏನೋ ಹೂವು ಇರುತ್ತೆ ಅದನ್ನೆಲ್ಲ ತಳ್ಬಿಟ್ಟು ಕ್ಲೀನಾಗಿ ಎತ್ಕೊಡೋದು. ಆದರೆ ಯಾರೋ ಚೆನ್ನಾಗಿ ತಿಳಿದಿರೋರೇ ಮಾಡಿರ್ಬೇಕಿದ್ದು, ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಗೊತ್ತಿರುತ್ತೆ ಅವ್ರಿಗೆ ಸಿ ಸಿ ಕ್ಯಾಮ್ರಾ ಅದೇ ಆ್ಯಂಗಲಲ್ಲಿ ಇದೆ ಅಂತೇಳಿ? ಯಾರೋ ಗೊತ್ತಿರೋರೇ ಮಾಡಿರ್ತಾರೆ, ತಕ್ಷಣ ಪೊಲೀಸರವ್ರನ್ನ ಅರೆಸ್ಟ್ ಮಾಡ್ತಾರೆ, ಯಾವುದೇ ಅನುಮಾನ ಬೇಡ. ದೇವಿಯ ಚಿನ್ನದೊಂದಿಗೆ ನೋಡಿ 5,20,000 ಮೌಲ್ಯದ ಚಿನ್ನಾಭರಣ ಜೊತೆಗೆ ಹುಂಡಿಯಲ್ಲಿದ್ದಂಥ ಹಣ ಅಲ್ಲ, ಹುಂಡಿ ಸಮೇತ ಎಸ್ಕೇಪ್ ಆಗಿದ್ದಾನೆ ಕದೀಮ. ಇದು ಘಟನೆ ನಡೆದಿರುವಂಥದ್ದು ಕಲಬುರಗಿಯ ಕಾಳನೂರು ತಾಂಡಾದಲ್ಲಿ. ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ಸುದ್ದಿಯನ್ನು ಮಾಡಿದ ಬಳಿಕ ಅದನ್ನು ಹಾಗೆ ಸುಮ್ಮನೆ ಬಿಟ್ಟು ಬಿಡೋದಿಲ್ಲ, ಫಾಲೋಅಪ್ ಮಾಡ್ತಾನೆ ಇರುತ್ತೆ. ಯಾಕೆ ಆಗಿಲ್ಲ ಕೆಲಸ, ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಧಿಕಾರಿಗಳು ಅನ್ನುವ ಪ್ರಶ್ನೆನ ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ. ಈಗ ರಿಪಬ್ಲಿಕ್ ಕನ್ನಡ ಜನಪರ ವರದಿಯ ಫಲಶ್ರುತಿ ವಿಧಾನಸೌಧ ಭದ್ರತೆ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯನ್ನು ಮಾಡಲಾಗಿತ್ತು. ಅಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇತ್ತಲ್ಲ, ಅದು ಹಾಳಾಗಿತ್ತು, ಅದರ ಬಗ್ಗೆ ವರದಿಯನ್ನು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಈಗ ನಮ್ಮ ವರದಿಗೆ ಎಚ್ಚೆತ್ತುಕೊಂಡು ಹೊಸ ಮೆಷಿನ್ ಅಳವಡಿಸಲಾಗಿದೆ. ವಿಧಾನಸೌಧ ಹಾಗೂ ವಿಕಾಸಸೌಧದಲ್ಲಿ ಹೊಸ ಮೆಷಿನ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಹೈಕೋರ್ಟ್ನಲ್ಲೂ ಕೂಡ ಬ್ಯಾಗ್ ಸ್ಕ್ಯಾನಿಂಗ್ ಮಾಡುವಂಥ ಮಿಷಿನ್ ಅನ್ನು ಅಳವಡಿಕೆ ಮಾಡಲಾಗಿದೆ. ನೋಡಿ ಹೊಸ ಮಿಷಿನ್ ಬಂದಿದೆ.